ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಿಗ್ಗೆ 5 ಗಂಟೆಗೆ ಎದ್ದು ರೈಲ್ವೆ ಸ್ಟೇಷನ್ಗೆ ಬಂದರೆ ಇಲ್ಲಿ ಕಾಲಿಡಕ್ಕೂ ಜಾಗ ಇರಲಿಲ್ಲ. ಅಂತೂ ಇಂತೂ ಟಿಕೆಟ್ ತಗೊಂಡು ಟ್ರೈನ್ ಹತ್ತಿ ನಾನು ಬಂದಿದ್ದೆ ನಮ್ಮ ಕಲ್ಪತರುನಾಡು, ನಮ್ಮ ಅರಸೀಕೆರೆಗೆ. ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದು ನಮ್ಮ ಅಣ್ಣಂಗೆ ಕಾಲ್ ಮಾಡಿದೆ. ನಮ್ಮ ಅಣ್ಣ ಬಂದ ಅಂತ ಅವನನ್ನ ಕರ್ಕೊಂಡು ಹೋಗಿದ್ದೆ ಟೀ ಕುಡಿಯೋಕ್ಕೆ. ಟೀ ಎಲ್ಲ ಕುಡಿದ್ಮೇಲೆ ಫಸ್ಟು ನಾನು ಬಂದಿದ್ದೆ ನಮ್ಮ ಅಮ್ಮನ ನೋಡೋಕ್ಕೆ. ಗಾಯ್ಸ್, ನಮ್ಮ ಅಮ್ಮ ಬಂತು ಇಲ್ಲಿ ನೋಡಿ. ಯಾರನ್ನ ಕರ್ಕೋರ್ಬೇಕು? ಯಾರು? ಅಮ್ಮನ ಮಾತಾಡ್ಸ್ಕೊಂಡು ನಮ್ಮ ಆಂಟಿ ಮನೆ ಕಡೆ ಹೊರಟೆ. ನಮ್ಮ ಆಂಟಿ ಮನೆಗೆ ಬಂದು ಆಂಟಿ ಮಗನ ಹತ್ರ ಫುಲ್ ಬಾಡಿ ಮಸಾಜ್ ಮಾಡಿಸ್ಕೊಂಡೆ. ಎಲ್ಲರಿಗೂ ಆಯ್ ಹೇಳಿ ಅಂತ ಹೇಳಿ ಇದ್ದಕ್ಕಿದ್ದಂತೆ ನಮ್ಮ ಆಂಟಿ ಮಗ ಎರಡನೇ ಮಗ ಎಂಟ್ರಿ ಕೊಟ್ಟ. ಆಮೇಲೆ ನಮ್ಮ ದೊಡ್ಡಣ್ಣನು ಬಂದ. ನಮ್ಮ ಆಂಟಿಗೂ ಒಂದು ಆಯ್ ಹೇಳು ಅಂತ ಹೇಳಿ ನಾನು ಹೊರಟಿದ್ದೆ ಕ್ರಿಕೆಟ್ ಆಡೋಕ್ಕೆ. ಇವತ್ತು ಯುಗಾದಿ ಪ್ರಯುಕ್ತ ನಮ್ಮ ಬಾಯ್ಸ್ ಎಲ್ಲ ಒಟ್ಟಿಗೆ ಸೇರಿದ್ರು. ನಾನು ಚಿಕ್ಕ ಹುಡುಗಂಗೆ ವಿಡಿಯೋ ಮಾಡು ಅಂತ ಅಂದರೆ ಏನೋ ಒಂದು ಡೈಲಾಗ್ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಅವನ ಡೈಲಾಗ್ನ ಕೇಳಿ ಟೀಮ್ ರೆಡಿ ಮಾಡಿ ಎಡ್ಡು ಟೈಲ್ ಹಾಕಿದ್ದೆ. ನಾನು ಹೇಳಿದ್ದೆ, ರಾಜ ನಮ್ಮ ಕಡೆ ಬಿದ್ದ. ಅದಕ್ಕೆ ಮೊದಲು ಬ್ಯಾಟಿಂಗ್ ನಮಗೆ, ಆಮೇಲೆ ನಮ್ಮ ಹುಡುಗಂಗೆ ಬ್ಯಾಟಿಂಗ್ ಕೊಟ್ಟು ಅವನು 2-3 ಸಿಕ್ಸ್ ಹೊಡೆದ. ಆಮೇಲೆ ಬ್ಯಾಟಿಂಗ್ ಹೋಗಿದ್ದೆ ನಾನು. ನನಗೆ ಕ್ರಿಕೆಟ್ ಆಡಿ ಅಭ್ಯಾಸನೇ ಇಲ್ಲ ಅಂದರೂ ನಾನು ಒಂದು ಸಿಕ್ಸ್ ಹೊಡೆದ್ಬಿಟ್ಟು. ಆಮೇಲೆ ಒಂದು ಸೈಡ್ ಬ್ಯಾಟಿಂಗ್ ಎಲ್ಲ ಆದಮೇಲೆ ಇನ್ನೊಂದು ಸೈಡ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. ಚಿಕ್ಕ ಮಕ್ಕಳೆಲ್ಲ ಸಿಕ್ಸ್ ಹೊಡಿತವ್ರೆ ಅಂತ ನನಗೆ ಶಾಕ್ ಆಯಿತು. ಆಮೇಲೆ ನೋಡಿದ್ರೆ ಈ ನಮ್ಮ ಅಣ್ಣ ಒಂದು ಮ್ಯಾಚ್ನ ಸೋಲಿಸೇ ಬಿಟ್ರು. ಅಲ್ಲಿಂದ ಆಟ ಆಡಿ ಸಾಕಾಗಿತ್ತು ಅಂತ ಮನೆಗೆ ಬಂದು ನೀಟಾಗಿ ರೆಡಿಯಾಗಿ ನಾನು ಹೊರಟಿದ್ದೆ ನಮ್ಮ ಏರಿಯಾದಲ್ಲಿರೋ ಕಟ್ಟಮ್ಮ ದೊಡ್ಡಮ್ಮ ದೇವಸ್ಥಾನಕ್ಕೆ. ಅಲ್ಲಿಂದ ಸೀದಾ ನಮ್ಮ ಆಂಟಿ ಮನೆಗೆ ಹೋಗಿ ಹಬ್ಬಕ್ಕೆ ಏನೇನು ಮಾಡಿದ್ದೀರಾ ಅಂತ ಮಾತಾಡುವಂಥ ಮೈಕ್ ಕೊಟ್ರೆ ಹಲೋ ಅಂತೈತೆ. ಹಲೋ, ಹೇಳೋ, ಹಬ್ಬಕ್ಕೆ ಏನೇನು ಮಾಡ್ತಿದ್ದೀರಾ ಅಂತ. ಹಬ್ಬಕ್ಕೆ ಒಬ್ಬಟ್ಟು, ಕೋಸಂಬರಿ, ವಡೆ, ಪಲಾವು ಅಷ್ಟೇ. ಒಬ್ಬಟ್ಟು ಸಾರು, ಅನ್ನ. ಸರಿ, ಸಂಜೆ ರೆಡಿ ಮಾಡಿ ಅಡುಗೆ ಬರ್ತೀವಿ. ಓಕೆ. ಅಲ್ಲಿಂದ ನಮ್ಮ ಬಾಸ್ ಜೊತೆ ಹೋಗಿದ್ದೆ ಬೇಕ್ರಿಗೆ. ಇಲ್ಲ ನೋಡಿ ಫ್ರೆಂಡ್ಸ್, ನಾ ಸ್ವೀಟ್ ಅಂಗಡಿ ಬಂದಿರಿ ಹೆಂಗಂತ ಕ್ಷಾಮ ಬಂದು ಪ್ರವಾಹಕ್ಕೆ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಅಲ್ಲಿಂದ ಮತ್ತೆ ಕ್ರಿಕೆಟ್ ಆಡಿರೋ ಜಾಗಕ್ಕೆ ಬಂದು ಇವನು ಯಾಕೆ ತೋರಿಸ್ತಾ ಇದ್ದೀನಿ ಅನ್ಕೊಂಡ್ರ. ಇವನು ನಮ್ಮ ಏರಿಯಾದ ಕಲಾಕಾರ. ಟೀ ಸಿಗರೇಟ್ ಕುಡಿಸ್ತೀನಿ ಅಂತೇಳಿ ಹೋದ್ಮೇಲೆ ಟೀ ದುಡ್ಡು ಮಾತ್ರ ಕೊಡ್ತಾನೆ. ಅದಕ್ಕೆ ಇವನ್ನ ನಮ್ಮ ಏರಿಯಾದಲ್ಲಿ ಅಣ್ಣ ಅಂತ ಕರೀತಾರೆ. ನಿಮ್ಮ ಗ್ರೂಪಲ್ಲೂ ಯಾರು ಇದ್ದರೆ ಅವನಿಗೆ ಶೇರ್ ಮಾಡಿ. ಅವನ ಬಗ್ಗೆ ಮಾತಾಡ್ಕೊತ ಟೈಮ್ ಆಗಿದ್ದೆ ಗೊತ್ತಾಗಿಲ್ಲ. ಟೈಮ್ ಆಯಿತು ಅಂತ ಹೇಳಿ ನಮ್ಮ ಹುಡುಗರಿಗೆಲ್ಲ ಟಾಟಾ ಬಾಯ್ ಹೇಳಿ ನಾನು ಬಸ್ ಹತ್ಕೊಂಡು ಬಂದಿದ್ದೆ ಬೆಂಗಳೂರಿಗೆ. ಸರಿ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.